ಎಸ್, ನಾಳೆಯಿಂದ ಹೆಬ್ಬಾಳದ ಮೇಲ್ಸೇತುವೆಯ ಕಾಮಗಾರಿ ಆರಂಭ ಆಗ್ತಾ ಇದೆ. ಹೀಗಾಗಿ ದ್ವಿಚಕ್ರ ವಾಹನಗಳನ್ನ ಹೊರತುಪಡಿಸಿ ಬೇರೆ ಯಾವ ವಾಹನಗಳಿಗೂ ಕೂಡ ಎಂಟ್ರಿ ಇರೋದಿಲ್ಲ. ನಿಷೇಧವನ್ನ ಹೊರಡಿಸಲಾಗಿದೆ. ಮುಂದಿನ 6 ತಿಂಗಳು ಫ್ಲೈಓವರ್ ಕ್ಲೋಸ್ ಆಗಲಿದೆ. ಹೆಬ್ಬಾಳ ಮೇಲ್ಸೇತುವೆಗೆ 2 ಹೊಸ ಟ್ರ್ಯಾಕ್ ಸೇರ್ಪಡೆ ಮಾಡುವ ಕಾಮಗಾರಿ ನಾಳೆಯಿಂದ ಆರಂಭ ಆಗಲಿದೆ. ಹೀಗಾಗಿ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಉಳಿದ ವಾಹನಗಳನ್ನು ನಿಷೇಧಿಸಲಾಗಿದೆ. ಕ್ಯಾರ್ಪುರ ಸೇರುವ 2 ಲೂಪ್ಗಳಲ್ಲಿ ಸಂಚಾರಕ್ಕೆ ಅಡಚಣೆ ಉಂಟಾಗಲಿದೆ ಅಂತಾನೆ ಹೇಳಬಹುದು. ಇನ್ನು ನಾಳೆಯಿಂದ ನಾಗವಾರ ಕಡೆಯಿಂದ ಹೆಬ್ಬಾಳ ಮೇಲ್ಸೇತುವೆ ಕಡೆಗೆ ಬರುವ ದಾರಿಯಲ್ಲಿ ಕೇವಲ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅವಕಾಶ ಇರುತ್ತೆ. ನಾಗವಾರ ಔಟರ್ ರಿಂಗ್ ರಸ್ತೆ ಕಡೆಯಿಂದ ನಗರದ ಒಳಗೆ ಮೇಕ್ರಿ ಸರ್ಕಲ್ ಮೂಲಕ ಹೆಬ್ಬಾಳ ಫ್ಲೈಓವರ್ ಕೆಳಗೆ ಬಲ ತಿರುವನ್ನ ಪಡೆದುಕೊಂಡು ಕೊಡಗೇಹಳ್ಳಿ ಜಂಕ್ಷನ್ ಬಳಿ ಯೂಟರ್ನ್ ಮಾಡಿಕೊಳ್ಬೇಕು. ಈ ಫ್ಲೈಓವರ್ ಕಾಮಗಾರಿ ಮುಗಿಯೋವರೆಗೂ ಹೆಬ್ಬಾಳದಲ್ಲಿ ಇನ್ನು ಮುಂದೆ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಬೇರೆ ಬೇರೆ ವಾಹನಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ಹೇಳಬಹುದು. ಬಟ್ ಕಾಮಗಾರಿ ಆರಂಭ ಆಗ್ತಾ ಇರೋದಕ್ಕೆ ಈಗ ಉಳಿದ ವಾಹನಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಮುಂದಿನ 6 ತಿಂಗಳು ಫ್ಲೈಓವರ್ ಕ್ಲೋಸ್ ಆಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹೆಬ್ಬಾಳ ಫ್ಲೈಓವರ್ ಅಲ್ಲಿ BDA ಅವರು 2 ಹೊಸ ಟ್ರ್ಯಾಕ್ ಅನ್ನ ಕಟ್ತಾ ಇದ್ದಾರೆ. ಇದ್ರ ಸಂಬಂಧವಾಗಿ ಹಳೆಯ ಟ್ರ್ಯಾಕ್ ಏನಿದೆ ಅದರಲ್ಲಿ 2 ಸ್ಪ್ಯಾನ್ ಸುಮಾರು 100 ಮೀಟರಷ್ಟು ಅದನ್ನು ಡೆಮಾಲಿಷ್ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಏನು ಅಪ್ರ್ಯಾಂಪ್ ಇದೆ KR ಪುರಂ ನಾಗವಾರ ಕಡೆಯಿಂದ ಬಂದು ಮೇಕ್ರಿ ಸರ್ಕಲ್ಗೆ ಹೋಗ್ತಾರೆ, ಅದನ್ನು ಈಗ 2 ವೀಲರ್ ಬಿಟ್ಟು ಬಾಕಿ ಎಲ್ಲ ವಾಹನಗಳಿಗೂ ನಿಷೇಧ ಮಾಡಬೇಕಾಗಿದೆ. ಹಾಗಾಗಿ ನಾಳೆ ಬೆಳಗ್ಗೆಯಿಂದ ಎಲ್ಲ ರೀತಿಯ ವಾಹನಗಳು, ದ್ವಿಚಕ್ರ ವಾಹನಗಳು ಅಂದರೆ 2 ವೀಲರ್ ಹೊರತುಪಡಿಸಿ ನಿಷೇಧ ಮಾಡಲಾಗಿದೆ. ಯಾರು ಮೇಕ್ರಿ ಸರ್ಕಲ್ಗೆ ಹೋಗಬೇಕಾಗಿದೆ ಅವರು ಫ್ಲೈಓವರ್ ಹತ್ತಕ್ಕಾಗೋದಿಲ್ಲ. ಅವರು ತೆಳಗಡೆ ಬಂದು ಹೆಬ್ಬಾಳ ಸರ್ಕಲ್ ಫ್ಲೈಓವರ್ ತೆಳಗೆ ಬಂದು ರೈಟ್ ಟರ್ನ್ ತೊಗೊಂಡು ಕೊಡಗೇಹಳ್ಳಿಗೆ ಹೋಗಿ, ಕೊಡಗೇಹಳ್ಳಿಯಲ್ಲಿ ನಾವು ಒಂದು ಸಿಗ್ನಲ್ಗಿಂತ ಮುಂಚೆನೇ ಒಂದು ಯೂ ಟರ್ನ್ ಮಾಡಿಕೊಟ್ಟಿದ್ದೀವಿ. ಯೂ ಟರ್ನನ್ನು ತೊಗೊಂಡು ಸರ್ವಿಸ್ ರೋಡ್ಗೆ ಹತ್ತಿ ತಿರ್ಗಾ ವಾಪಸ್ ಈ ಕಡೆ ಬರಬೇಕಾಗಿದೆ. ಆದ್ದರಿಂದ ಯಾರು KR ಪುರಮ್ಮು, ಹೆಣ್ಣೂರು, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.